ನಾನು ನಿನ್ನನ್ನು ಪ್ರೀತಿ ಮಾಡುವೆ, ನೀನು ಎಂದರೆ ನನಗೆ ಇಷ್ಟ. ಇದೇ ಸರ್ ಬೇಕಾಗಿತ್ತು. ಸಿನಿಮಾದ ಸಂಭಾಷಣೆ ನೀವು ಬರೀರಿ ಅಂದರು. ಸರಿ ಆಯಿತು ಸರ್ ಅಂದೆ. ಹಾಡುಗಳು ನೀವೇ ಬರೀರಿ. ಝೀರೋ ಅದು ಅಂದರೆ ಅವತ್ತಿಗೆ ಏನೂ ಇಲ್ಲ. ಅಲ್ಲಿಂದ 2 ವರ್ಷಗಳ ಕಾಲ ಆ ಸಿನಿಮಾಗಾಗಿ ಒಂದು ಪ್ರಯಾಣ ಶುರು ಆಯ್ತು ಸರ್. ಹಂಸಲೇಖ್ ಅವರು ಇದಕ್ಕೆ ಕಂಪೋಸರ್ ಆಗ್ತಾರೆ ಅಂತ ಅಂದ ತಕ್ಷಣ ಭಾಳ ಖುಷಿ ಆಯ್ತು. ಇನ್ನು ಸಿನಿಮಾ ಇನ್ನೊಂದು ಎತ್ತರಕ್ಕೆ ಹೋಗುತ್ತೆ ಅಂತ. ಪ್ರಥಮ ಸಂಭಾವನೆ ಕೇಳಿದಷ್ಟಂತೂ ಯಾರು ಇವತ್ತಿನವರೆಗೂ ಕೊಟ್ಟಿಲ್ಲ ಸರ್. ಸುಖವಾಗಿದ್ರ? ಎಲ್ಲರಿಗೂ ಸಮಸ್ಯೆಗಳು, ಕಷ್ಟಗಳು ಎಲ್ಲರಿಗೂ ಇರುತ್ತೆ. 8 ರೂಪಾಯಿನ ಚಪ್ಪಲಿ ಬರ್ತಿತ್ತಾಗ. ಲಾರಿ ಟೈರಲ್ಲಿ ಕಟ್ ಮಾಡಿ ಚಪ್ಪಲಿ ಮಾಡಿರ್ತಾರೆ. ಅಂಥದ್ದೊಂದು ಚಪ್ಪಲಿ ಹಾಕೊಂಡು ಗಾಂಧಿನಗರಕ್ಕೆ ಬಂದವನು. ಕೂಡಿಡೋ ಥರ ದುಡ್ಡೇನಿಲ್ಲ. ಸಂಭಾಷಣೆ ಅಲ್ಲಿಂದ ಶ್ರೀ ಮಂಜುನಾಥ ಸಿನಿಮಾ. ನನ್ನ ಫಸ್ಟ್ ಸಿನಿಮಾಗೆ ದೊಡ್ಡ ಫ್ಯಾನ್ ಸರ್. ಅದು ನನ್ನ ಇವರು ನಮ್ಮ ಭಾರವಿಯವರು, ಜಯಶ್ರೀದೇವಿಯವರು ಶ್ರೀ ಮಂಜುನಾಥ ಸಿನಿಮಾ ಮಾಡಬೇಕು ಅಂತ ಇದು ಮಾಡಿದರು. ಸಿನಿಮಾದ ಸಂಭಾಷಣೆ ನೀವು ಬರೀರಿ ಅಂದರು. ಸರಿ ಆಯಿತು ಸರ್ ಅಂದೆ. ಹಾಡುಗಳು ನೀವೇ ಬರೀರಿ. ಆಯಿತು ಅಂದೆ. ಝೀರೋ ಅದು ಅಂದರೆ ಅವತ್ತಿಗೆ ಏನೂ ಇಲ್ಲ. ಅವ್ರ ಐಡಿಯಾ ಏನಂದರೆ ಅನ್ನಮಯ್ಯ ಥರ ನಾವು ಕನ್ನಡದಲ್ಲಿ ಒಂದು ಭಕ್ತಿ ಸಿನಿಮಾ ಮಾಡಬೇಕು. ಕರ್ನಾಟಕ ಪೂರ್ತಿ ಬಹುತೇಕರು ಹೆಚ್ಚು ಆರಾಧಿಸುವ ದೇವಸ್ಥಾನ ಮಂಜುನಾಥ. ಹಾಗಾಗಿ ಏನಾರು ಮಾಡೋದು. ಅಲ್ಲಿಂದ 2 ವರ್ಷಗಳ ಕಾಲ ಆ ಸಿನಿಮಾಗಾಗಿ ಒಂದು ಪ್ರಯಾಣ ಶುರು ಆಯ್ತು ಸರ್. ಇಡೀ ಕರ್ನಾಟಕ ಸುತ್ತಿದ್ವಿ ನಾನು, ಭಾರವಿಯವರು. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವಧೂತರು, ಏನೇನು ಪುಣ್ಯ ಪುರುಷರು, ಪವಾಡ ಪುರುಷರು, ಎಲ್ಲರ ದೇವಸ್ಥಾನಗಳು, ಎಲ್ಲ ಬಸವಶಾಸ್ತ್ರ, ಬಸವ ತತ್ವ ಆಗ್ಬೋದು, ಶಿವತತ್ವಗಳು ಏನೇನಿದೆ ಎಲ್ಲವನ್ನ ಕ್ರೋಢೀಕರಿಸ್ತಾ ಧರ್ಮಸ್ಥಳದಲ್ಲಿ ಭಾಳಷ್ಟು ದಿವಸ ಇದ್ದು ಆ ಸುತ್ತಮುತ್ತ ಎಲ್ಲ ಓಡಾಡಿ, ಅಂದರೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಇತಿಹಾಸ ಸಿಗುತ್ತಾ ಅಂಥೇಳಿ ಅಷ್ಟೊಂದು ರಿಸರ್ಚ್ ಆದಮೇಲೆ ಏನೋ ನಮ್ಗೆ ಏನು ಹೊಳಿತು, ಅಲ್ಲಿ ಏನಿತ್ತು ಅದನ್ನು ಹೆಂಗೆ ಹೇಳ್ಬೋದು ಅಂತೇಳಿ ಅದಕ್ಕೊಂದು ಕತೆ ಮಾಡಿ, ರೂಪ ಮಾಡಿ ಸಿನಿಮಾ ಶುರು ಆಯಿತು. ಸೊ ನಾನು ಬರೆದ ಸಂಭಾಷಣೆ ಹಾಗೆ ಇತ್ತು. ಹಾಡುಗಳ ವಿಷಯಕ್ಕೆ ಬರೋ ಹೊತ್ತಿಗೆ ಹಾಡೆಲ್ಲ ಬರೆದಿದ್ನಲ್ಲ, ಹಂಸಲೇಖ್ ಅವರು ಇದಕ್ಕೆ ಕಂಪೋಸರ್ ಆಗ್ತಾರೆ ಅಂತ ಅಂದ ತಕ್ಷಣ ಭಾಳ ಖುಷಿ ಆಯ್ತು. ಇನ್ನು ಸಿನಿಮಾ ಇನ್ನೊಂದು ಎತ್ತರಕ್ಕೆ ಹೋಗುತ್ತೆ ಅಂತ. ಸೊ ಕಂಪೋಸಿಂಗ್ ಕೂತಾಗ ಒಂದೊಂದು ಸಿಚುವೇಶನ್ದು ಹೇಳ್ತಿದ್ದಂಗೆ ಅವರು ಲಿರಿಕ್ ಬರ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ರು. ಒಬ್ಬನೇ ಸನ್ನಿವೇಶ ಮಾತ್ರ ಏನು ಬರ್ತಿದ್ಯಾ ಅಂದರು. ಲಿರಿಕ್ ಇಟ್ಟೆ, ಆಯ್ತು ತುಂಬ ಚೆನ್ನಾಗಿದೆ ಅಂಥೇಳಿ ಕಂಪೋಸ್ ಮಾಡಿದ್ರು. ಫೈನಲ್ ಕ್ಯಾಸೆಟ್ ಅದು ಏನು ಕ್ಯಾಸೆಟ್ ಆಗಿ ಹೊರಗಡೆ ಬರುವಾಗ ಹೆಸರು ನಂದಿರಲಿಲ್ಲ. ಅದು ಸಹಜವಾಗಿ ಹಂಸಲೇಖ ಅವರು ಅಂದ ತಕ್ಷಣವೇ ಸಾಹಿತ್ಯನ ಅವರೇ ಬರೆದಿರ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತಲ್ಲ, ಹಾಗಾಗಿ ನನ್ನ ಹೆಸರಿರಲಿಲ್ಲ. ಭಾಳಷ್ಟು ವರ್ಷದ ಮೇಲೆ ಈಗ ಅವರೇ ಸರಿಗಮಪದಲ್ಲೂ ಹೇಳಿದ್ರು. ನಾಗೇಂದ್ರ ಪ್ರಸಾದ್ ಯಾಕೆ ಬಿಟ್ಟದ್ದು? ಮರ್ತೋದ? ಇಲ್ಲ, ಅದು ಆವತ್ತಿಗೆ ಎಲ್ಲ ನಿಮಗೆ ಗೊತ್ತಲ್ಲ ಸರ್. ಆಗ ಎಲ್ಲಿಂದ ಎಲ್ಲೆಲ್ಲೋ ಒಂದು ಶೂಟ್ ಮಾಡ್ತಿದ್ರು. ಆಗ ಏನು ಒಂದು ಟೈಟಲ್ಸ್ನು ಕೂಡ ಶೂಟ್ ಮಾಡ್ತಿದ್ರು. ಆಮೇಲೆ ತುಂಬ ವರ್ಷ ನಡೆದ ಸಿನಿಮಾ ಅದು. ಶೂಟಿಂಗೇ 1 ವರ್ಷ ನಡೀತು. ಆಗೇನಾಗುತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ, ಅಸೋಸಿಯೇಟ್ ಯಾರೋ, ಎಲ್ಲಿಂದ ಎಲ್ಲಿಗೋ ಹಿಂಗಾಗುತ್ತೆ. ಕೊನೆ ಹೊತ್ತಿಗೆ ನಾನು ಚಿತ್ರ, ಪ್ರೇಮಕ್ಕೆ ಸೈ, ಬೇರೆ ಸಿನಿಮಾದಲ್ಲೂ ಬ್ಯುಸಿ ಆಗಿಬಿಟ್ಟೆ ನಾನು. ಆ ಸಿನಿಮಾ ತಯಾರಾಗೋ ಹೊತ್ತಿಗೆ, ಅಂದರೆ ಫಸ್ಟ್ ಪ್ರಿಂಟ್ ಬರೋ ಹೊತ್ತಿಗೆ ನಾನು ಬ್ಯುಸಿ ಇದ್ದೆ. ಆ ಕಡೆ ಗಮನ ಹರಿಸೋಕ್ಕಾಗಿಲ್ಲ. ಹಾಗಾಗಿ ಬಿಟ್ಟೋಗಿತ್ತು. ಸಂಭಾಷಣೆ ಎಸ್ ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ಒಂದು ಸಿನಿಮಾ ನೀವು ಡೈರೆಕ್ಷನ್ ಶುರು ಮಾಡೋ ಮೊದಲು ಒಂದು ಕತೆ ಹೇಳಬೇಕು ಅಂತ ನನ್ನನ್ನು ಪ್ರೆಸ್ ಕ್ಲಬ್ಬಿಗೆ ಕರ್ಕೊಂಡಿದ್ದೆ. ಹೌದು. ಯಾವ ಸಿನಿಮಾ ಅದು? ಮೇಘವೇ ಅಂತ ಒಂದು ನೇಪಾಳದಲ್ಲಿ ಒಂದು ಜರ್ನಿ ಇದೆ. ಹೌದು. ಆ ಸಿನಿಮಾ ಅದು 2-2.5 ಗಂಟೆಯ ಸಿನಿಮಾ ಅಲ್ವಾ? 5 ಗಂಟೆ. ನಾನು ಅಂದಿನಿಂದ ಯಾರಾದ್ರೂ ಕತೆ ಹೇಳ್ತಾರೆ ಇದ್ರಾಗ ಓಡಿ ಹೋಗ್ತಾರೆ. ಒಂದು ಎಳೆ ಹೇಳುದಿದ್ರೆ ಹೇಳ್ಬಿಟ್ಟು ಮಾರ ಅಂತೇಳಿ ಹಾಗೆ ಬಂದಿದ್ದ ಇವನು ಚಾರ್ಲಿ
ಹುಡುಗ ಕಾಸರಗೋಡು ಗಣೇಶ ಅಂತ ಹೇಳಿದ್ರೆ ಹತ್ರ ಒಂದು ಕತೆ ಹೇಳಿಕೊಟ್ಟ. ನಾನು ಕತೆ ಕೇಳಲ್ಲ, ಯಾಕೆ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು, ನಾನು ಓಡಿ ಹೋಗ್ಬಿಟ್ಟಿದ್ದೆ ಅಂತೇಳಿ. ಬಟ್ ಹೇಳ್ದವನು ನಾಯಿ ಪ್ರಯಾಣ ಇಷ್ಟೇ ಹೇಳ್ದ. ಸೂಪರ್ ಹಿಟ್ ಹೋಗೋ ಅಂತ ಹೇಳಿದೆ ಹುಡುಗ ಕಿರಣ್ ರಾಜ್. ಅದು ಹಾಗೆ ತುಂಬ ಇಷ್ಟ ಆದ ಹಾಡು ಯಾವುದು ನನಗೆ? ಏನಿದೆ ಸರ್, ಎಲ್ಲವೂ ಎಲ್ಲ ಇದೆ ಅಂತೇನಿಲ್ವಲ್ಲ. ಬಹುತೇಕ ತಿಣಿಕಾಡಿ ಬರಿತೀವಲ್ಲ ಕೆಲವು, ಅವು ಜನಕ್ಕೆ ತಲುಪಲ್ಲ ಸರಿಯಾಗಿ ಅನ್ನೋದು ಒಂದು ನಂಬಿಕೆ ಇದೆ, ಎಕ್ಸ್ಪೀರಿಯನ್ಸು. ತೀರಾ ಹೃದಯದಿಂದ ಬರೆದವು ಪಟ್ಟಂತ ಜನಕ್ಕೆ ತಲುಪಿದೆ, ಸಕ್ಸಸ್ ಆಗಿದ್ದಾವೆ. ಅಷ್ಟೇ ಬಿಟ್ಟರೆ ಇದೇ ನನಗಿಷ್ಟ ಅದಿಷ್ಟ ಇಲ್ಲ ಅಂತ ಏನಿಲ್ಲ. ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಆ್ಯಂಗಲ್ ಅಲ್ಲ ಸರ್. ಯಾರೋ ಬರ್ತಾರೆ ನನ್ನ ಹತ್ರ, ಸರ್ ಮದರ್ ಸೆಂಟಿಮೆಂಟ್ ಸಾಂಗ್ ಸರ್, ಏನು ಸರ್ ನೀವು ಹಂಗೆ ಬರೀತೀರಾ ಹಿಂಗೆ ಬರೀತೀರಾ, ನಾನು ಒಂದು ಲಿಸ್ಟ್ ಇದೆ, ಹಂಗಾಗಿ ಅದಕ್ಕೆ ನಿಮ್ಮ ಹತ್ರ ಬರ್ಸ್ಬೇಕಂತ ಬಂದ್ವಿ ಅಂತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಸರ್ ಲವ್ ಸಾಂಗ್ ಎಷ್ಟು ಚೆನ್ನಾಗಿ ಬರೀತೀರ ಸರ್, ಬೇರೆದೆಲ್ಲ ಬಿಡಿ ಸರ್, ಲವ್ ಸಾಂಗ್ ಬರೀತೀರಲ್ಲ ಸರ್ ಅಂತಾರೆ. ಅಂದರೆ ಅವ್ರವ್ರು ನೋಡೋ ದೃಷ್ಟಿಕೋನಗಳು. ಹಂಗಾಗಿ ಅದು ಇಷ್ಟವೇ ಇದು ಇಷ್ಟವೇ ನನಗೆ ಎಲ್ಲ. ತುಂಬ ತಲೆ ತಿಂದಂತಹ ಒಂದು ಹಾಡು ಅದು ಹಿಟ್ಟಾಗಿಲ್ಲ, ಹಂಗಾಗಿ ಹೇಳಿ ಇಲ್ಲ ಹಿಟ್ ಆಗೋದಿಲ್ಲ. ಅವು ಗೊತ್ತಾಗ್ಬಿಡುತ್ತೆ ಬರೆಯುವಾಗ್ಲೇನೆ. ತೀರಾ ತಲೆ ತಿನ್ನೋದು ಏನಿರಲ್ಲ ಸರ್, ಅದೊಂದು ಬರುತ್ತೆ. ತಲೆ ತಿಂದ್ರೆ ಇನ್ನೊಬ್ರು ನಮ್ಗೆ ಇಲ್ಲ ಇದು ಹಿಂಗ್ ಬೇಕು ಅಂದ್ರೆ ಅದು ಚೆನ್ನಾಗಿರೋ ಸಾಲು ಅವ್ನಿಗೆ ಅರ್ಥ ಆಗ್ತಿಲ್ವೇ ಅನ್ಸುತ್ತೆ ನಮ್ಗೆ. ಓಕೆ, ಇದ್ರಲ್ಲಿ ಒಳ್ಳೆ ಲೈನ್ಸ್ ಇದೆ, ಇದು ಒಳ್ಳೆ ಚೆನ್ನಾಗಿ ರೀಚ್ ಆಗುತ್ತೆ, ರಾಗಕ್ಕೆ ಚೆನ್ನಾಗಿದೆ. ಅವನಿಗೆ ಗೊತ್ತಾಗಿಲ್ಲ, ಅವ್ನಿಗೆ ಇನ್ನೇನೋ ನನ್ಗೆ ಇನ್ನೇನೋ ಬೇಕು ಸರ್ ಅಂತಾನೆ, ಏನು ಬೇಕು ಅಂತ ಅವ್ನಿಗೂ ಗೊತ್ತಿರಲ್ಲ. ಹಿಂಗಾಗುತ್ತೆ ಅಂತ ಹಾಡು ಗೊತ್ತಾಗುತ್ತೆ, ಇದು ಇನ್ನೇನೋ ಬೇಕುನೇ ಹಾಡಿದ್ದು ಅಂತ. ಯಾರನ್ನಾದ್ರೂ ಬೈದು ಕಳಿಸಿದ್ದೀವಿ ಜನನೂ ಅದೇ ಇದೆ ಅಂಥದ್ದು ಇದೆ. ನಾನು ಬರೆಯಲ್ಲಪ್ಪ ನೀನು ಹಾಡು ಹೋಗಪ್ಪ ಅಂತ ನಂದಿದ್ದೀನಿ. ಅಂದರೆ ತೀರಾ ಈಗ ತಿಳಿದವ್ರಿಗೆ ಓಕೆ ಸರ್. ಒಂದು ಕಾಮಿಡಿ ಹೇಳ್ತೀನಿ ನಿಮಗೆ. ಒಬ್ಬ ನಿರ್ದೇಶಕ, ಒಬ್ಬ ಸಂಗೀತ ನಿರ್ದೇಶಕ ಕೂತಿದ್ವಿ, ಹಾಡು ಬರೀಬೇಕು ಅಂತ. ಟ್ಯೂನ್ ಹೇಳ್ದ, ಹಾಡು ಬರೆದು ಸಮಯ ತೊಗೊಂಡು ಬರೆದೆ. ಈಗ ಚೆನ್ನಾಗಿದೆ ಅಂತ, ಪಲ್ಲವಿ ಚೆನ್ನಾಗಿದೆ ಕೊಟ್ಟೆ. ಮ್ಯೂಸಿಕ್ ಡೈರೆಕ್ಟರ್ ಥ್ರಿಲ್ ಆಗ್ಬಿಟ್ಟ, ತುಂಬ ಚೆನ್ನಾಗಿದೆ ಸರ್ ಅಂತ. ಡೈರೆಕ್ಟರ್ ತೊಗೊಂಡು ಸರ್ ಓಕೆ ಇನ್ನೇನಾದರೂ ಅಂದ. ಸಿಟ್ಟು ಬರುತ್ತೆ. ಈಗ ಒಂದು ಒಳ್ಳೆ ಲೈನು, ಆ ಲೈನ್ ನಾನು ಅರ್ಥವೇ ಆಗಲಿಲ್ಲ ಅವನಿಗೆ ಅಂತ ಅಂದಾಗ ಸಿಟ್ಟು ಬರುತ್ತಲ್ಲ, ಹಂಗೆ. ನಾನೇನು ಮಾಡಿದೆ, ಹೌದಾ ಸರಿ ಆಯಿತು, ಇದು ಹೆಂಗಿದೆ ಹೇಳಿ ಸರ್. ನಾನು ನಿನ್ನನ್ನು ಪ್ರೀತಿ ಮಾಡುವೆ, ನೀನು ಎಂದರೆ ನನಗೆ ಇಷ್ಟ. ಇದೇ ಸರ್ ಬೇಕಾಗಿತ್ತು. ಇದರಲ್ಲಿ ಏನಾದಿದೆ ಸರ್, ಐ ಲವ್ ಯು ಅನ್ನೋದನ್ನ ಟ್ಯೂನಲ್ಲೇ ಹೇಳಿದೆ. ಓಕೆ, ಅದಕ್ಕೆ ಬೇರೆ ಏನೋ ಬರೆದಿದೆ. ಆಮೇಲೆ ಇದು ಓಕೆ ಸರ್ ಅಂತ ಅಂದ. ಸ್ವಲ್ಪ ಮಾರನೇ ದಿವಸ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಹೇಳ್ದ, ಸರ್ ನಮ್ಗೆ ಅದೇ ಪಲ್ಲವಿ ಬೇಕು ಸರ್, ಫಸ್ಟ್ ಬರ್ದಿತ್ತು. ಯಾಕಪ್ಪ ನಿಮ್ಮ ಡೈರೆಕ್ಟ್ರ್ ಹಿಂಗೆ ಹೇಳಿದ್ನಲ್ಲ. ಆಗ ಇಲ್ಲ ಸರ್ ಡೈರೆಕ್ಟ್ರ್ ಕೇಳಿದೆ, ಯಾಕ್ರಿ ಒಳ್ಳೆ ಲೈನ್ ಬಿಟ್ಬಿಟ್ಟು ಇದನ್ನು ತೊಗೊಂಡ್ರಿ ಅಂತ. ಇಲ್ಲ ನಾನು ಇನ್ನೊಂದು ಚೇಂಜ್ ಕೇಳದೇ ಇದ್ರೆ ನನ್ನ ದಡ್ಡ ಅನ್ಕೊಂಡ್ಬಿಡ್ತಾರೆ ನಾಗೇಂದ್ರ ಪ್ರಸಾದ್. ನಾನೇನಾದರೂ ಕರೆಕ್ಷನ್ ಕೇಳಲಿಲ್ಲ ಅಂದರೆ ನನ್ನ ದಡ್ಡ ಅನ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಕರೆಕ್ಷನ್ ಕೇಳಿದೆ ನಾನು. ಇಂಥವರು ಇರ್ತಾರೆ, ಏನು ಮಾಡ್ತೀನಿ. ಪ್ರಥಮ ಸಂಭಾವನೆ ಕೆ ವಿ ಜಯರಾಮ್ ಅವರ ಗಾಜಿನ ಮನೆ. ಎಷ್ಟು ಅನ್ನೋದು ಬೇಡ ಸರ್, ಈಗ ಯಾಕೆ ಅವತ್ತಿಗೆ ಅವರು 100-200 ಅತ್ಯಂತ ಹೆಚ್ಚು ಸಂಭಾವನೆ ಇತ್ತೀಚಿನ ವರ್ಷ ಸೇರಿ ಲಕ್ಷಗಳಲ್ಲಿ ತೊಗೊಂಡಿದ್ದು ಕೊಡೋರಿದ್ದಾರೆ. ಈಗ ಇದ್ದಾರೆ ಸರ್, ಇದ್ದಾರೆ. ಇಲ್ಲದೆ ನಿರ್ಮಾಪಕರು ಒಳ್ಳೆ ನಿರ್ಮಾಪಕರು ಯಾವಾಗಲೂ ಇದ್ದೇ ಇದ್ದಾರೆ. ಯಾರನ್ನು ನಾವು ಬ್ಲೇಮ್ ಮಾಡೋಂಥದ್ದು ಏನಿರಲ್ಲ. ತೀರಾ ಕಂಜೂಸಿ ಮಾಡುವ ನಿರ್ಮಾಪಕರು ಇರ್ತಾರಲ್ಲ, ಅವ್ರ ಸಿನಿಮಾಗಳು ಚೆನ್ನಾಗಾಗಲ್ಲ. ಅಲ್ಲೂ ಕಂಜೂಸಿ ಮಾಡ್ತಾರಲ್ಲ, ಹಾಗಾಗಿ ಎಲ್ಲ ಕಡೆ ಅದನ್ನೇ ಮಾಡಿದ್ರೆ ವರ್ಕ್ ಆಗಲ್ಲ. ಹಂಗಾಗಿ ಎಲ್ಲ ಅಂಥ ನಿರ್ಮಾಪಕರು ಇದ್ದಾರೆ, ಒಳ್ಳೊಳ್ಳೆಯ ನಿರ್ಮಾಪಕರು ಇದ್ದಾರೆ. ಆದರೆ ಹಂಗಂತ ಯಾರನ್ನೂ ನಾವು ಸುಲಿಗೆ ಮಾಡೋ ಹಂತದಲ್ಲಿ ಏನಿಲ್ಲ. ಯಾರು ಕೇಳಿದಷ್ಟಂತೂ ಯಾರು ಇವತ್ತಿನವರೆಗೂ ಕೊಟ್ಟಿಲ್ಲ ಸರ್. ಎಲ್ಲೋ ಒಂದು ಎಂಥ ದೊಡ್ಡ ಪ್ರೊಡ್ಯೂಸರ್ ಅಂದರು, ಅದು ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ನೋಡಮ್ಮ ಅದು ನನಗೆ ಏನಾದ್ರು ಅಂತಾರೆ. ಯಾರು ಕೇಳಿದಷ್ಟು ಕೊಟ್ಟಿಲ್ಲ. ಸುಖವಾಗಿದ್ರ
ಹ್ಞೂ ಸರ್, ಚೆನ್ನಾಗಿದೆ ಚೆನ್ನಾಗಿದೆ. ತುಂಬ ಅಪರೂಪ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳೋದು. ಏನಂದ್ರೆ ಸರ್, ಎಲ್ಲರಿಗೂ ಸಮಸ್ಯೆಗಳು ಕಷ್ಟಗಳು ಎಲ್ಲರಿಗೂ ಇರುತ್ತೆ. ನಾನು ಏನೂ ಅಲ್ಲದೆ ನಾನು ಒಂದು 8 ರೂಪಾಯಿನ ಚಪ್ಪಲಿ ಬರ್ತಿತ್ತಾಗ, ಎಂಥದ್ದು ಈ ಹವಾಯಿ ಅನ್ನೋದಕ್ಕಿಂತ ಲಾರಿ ಟೈರಲ್ಲಿ ಕಟ್ ಮಾಡಿ ಚಪ್ಪಲಿ ಮಾಡಿರ್ತಾರೆ. ಅಂಥದ್ದೊಂದು ಚಪ್ಪಲಿ ಹಾಕ್ಕೊಂಡು ಗಾಂಧಿನಗರಕ್ಕೆ ಬಂದವನು. ಇವತ್ತು ನನ್ನ ಹತ್ರ ಕಾರ್ ಇದೆ, ಒಂದು ಸಣ್ಣ ಒಂದು ಮನೆ ಇದೆ. ಇದೆಲ್ಲ ಕೊಟ್ಟಿದ್ದು ಚಿತ್ರರಂಗ ಮತ್ತು ಕನ್ನಡ ಭಾಷೆ, ಕನ್ನಡ ಜನ. ಹಾಗಾಗಿ ನಾನು ಚೆನ್ನಾಗಿಲ್ಲ, ನಂಗೆ 1000 ಕಷ್ಟ ಇದೆ, ಅದು ಬೇರೆ. ಈಗ ಒಂದು ಏನು ಕೂಡಿಡುವ ದುಡ್ಡೆಲ್ಲ ಏನಿಲ್ಲ, ಕೂಡಿಡೋ ಥರ ದುಡ್ಡೇನಿಲ್ಲ. ಆದರೆ ಇಲ್ಲಿ ತನಕದ ಸುಖ ಇದೆಯಲ್ಲ, ಅದನ್ನು ಅವಮಾನ ಮಾಡಬಾರ್ದು. ನಾನು ಚೆನ್ನಾಗಿಲ್ಲ, ಕಷ್ಟ ಇದೆ ಅಂತಂದರೆ, ಇಷ್ಟೆಲ್ಲ ಮಾಡಿದಾರಲ್ಲ ನಮ್ಮ ಸಿನಿಮಾ ನನಗೆ ಕೊಟ್ಟಿದೆಯಲ್ಲ ಕನ್ನಡ ಸಿನಿಮಾ, ಅದಕ್ಕೆ ನಾನು ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ ಅಲ್ವಾ. ನಾವು ಪ್ರೆಸ್ ಮೀಟ್ಗಳಲ್ಲಿ ತುಂಬ ಜನ ಬಂದು, ನಾನು ಚಿತ್ರರಂಗವನ್ನು ನಂಬಿಕೊಂಡು ಫುಟ್ಪಾತ್ ಆಯಿತು, ಗಾಂಧಿನಗರದಲ್ಲಿ ರಸ್ತೆಗೆ ಬಿದ್ದೆ, ಹಿಂಗೆಲ್ಲ ಮಾತಾಡ್ತಾರೆ. ನಾನು ತಕ್ಷಣ ಎದ್ದು ನಿಂತು ಹೇಳ್ತೀನಿ, ಈಗ ನಂದೇನೋ ವೈಯಕ್ತಿಕ ಕಷ್ಟ ಏನಿದೆ ಅದನ್ನು ನಿಮ್ಗೆ ವೈಯಕ್ತಿಕವಾಗಿ ಹೇಳ್ಕೊತೀನಿ. ಹೌದು ಗಣೇಶ್ ಸರ್, ನಂಗೆ ಇದು ಪ್ರಾಬ್ಲಮ್ ಇದೆ ಸರ್, ಇದೆ ಸರ್ ಅಂತ. ನಾನು ಬಹಿರಂಗವಾಗಿ 4 ಜನರ ಜೊತೆ ಮಾತಾಡುವಾಗ ನನ್ನ ವಾಸ್ತವನೇ, ನಾನು ಸುಳ್ಳು ಹೇಳ್ತಾ ಇಲ್ಲ, ಚೆನ್ನಾಗಿದ್ದೀನಿ. ಕನ್ನಡ ನನ್ನನ್ನು ಚೆನ್ನಾಗಿಟ್ಟಿದ್ದೀನಿ, ತಪ್ಪೇನಿಲ್ಲ ಅದನ್ನು ಹೇಳೋದ್ರಲ್ಲಿ. ನೀವು ಹೇಳ್ದಂಗೆ ತುಂಬ ಜನ ನೀವೇ ನೋಡೋದು ಹಾಗೆ ಬೀದಿಗೆ ಬಂದವರು ಉಂಟು, ಮನೆ ಮಠ ಮಾಡ್ಕೊಂಡವರು ಸಾಕಷ್ಟಿದೆ. ಅದು ಏನು ಅಂತ ಹೇಳಿದೆ ನಾನು, ಎಲ್ಲ ನೀವು ನೋಡಿರ್ತೀರಿ. ತುಂಬ ಜನ ನಿರ್ಮಾಪಕರು ನಾನು ನೋಡಿದ್ದೀನಿ. ಕೆಲವರು ಎಲ್ಲವೂ ಚೆನ್ನಾಗಿದ್ದು ಅದೃಷ್ಟ ಕೈ ಕೊಟ್ಟು ಹಾಳಾದವರು ಇದ್ದಾರೆ. ಎಲ್ಲ ಒಳ್ಳೆಯವರಾಗಿದ್ದು, ಎಲ್ಲ ರೀತಿಯಲ್ಲೂ ಒಳ್ಳೆಯವರಾಗಿದ್ದು ಕೂಡ ಅದೃಷ್ಟ ಕೈ ಕೊಟ್ಟದ್ದು ಉಂಟು. ಅವರವ್ರದ್ದೇ ಸಮಸ್ಯೆಗಳಿಂದ, ಸ್ವಯಂಕೃತ ವಿಷಯಗಳಿಂದ ಅವರು ಸಮಸ್ಯೆಗಳಿಗೆ ಒಳಗಾಗಿದ್ದು ಉಂಟು ಸಿನಿಮಾದಲ್ಲಿ. 200, 300, 400, 500 ಸಿನಿಮಾ ಎಲ್ಲ ಮಾಡಿರ್ತಾರೆ. ಕೊನೆಗೆ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅದೆಂತ ಕೇಳಿದ್ರೆ ಹೇಳ್ತಾರೆ, ಆಗ 200, 300 ದುಡ್ಡು ಕೊಡ್ತಾಯಿದ್ರು, 1000 ಗಟ್ಟಲೆ ಇರಲಿಲ್ಲ, 1,00,000 ಗಟ್ಟಲೆ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ಆಗ ವ್ಯಾಲ್ಯೂ ಅದಕ್ಕೆ ಇತ್ತು, 200, 300ಗೂ ವ್ಯಾಲ್ಯೂ ಇತ್ತು. ಯಾಕೆ ನೀವು ಈಗ ನನಗೆ ಈ ನಮ್ಮ ಇವರು ಅಶ್ವಥ್ ಸರ್, ಮೈಸೂರು ಅಶ್ವಥ್ ಸರ್ದು, ಅವರ ಶಂಕರ್ ಅಶ್ವಥ್ ಅವ್ರ ಬಗ್ಗೆ ಮಾತಾಡಿದ್ದು ಅದೆಲ್ಲ ನಾನು ನೋಡಿದೆ, ನಿಮ್ಮ ಇದೆಲ್ಲ ಓದಿದ್ದೀನಿ. ಅವ್ರ ಬಗ್ಗೆ ನನಗೆ ಇವಾಗ್ಲೂ ಅದೊಂದು ಪ್ರಶ್ನೆ ನನಗೆ ಕಾಡ್ತಾನೆ ಇದೆ. ಅವ್ರು ಕಡಿಮೆ ತಗೋತಿರ್ಬೋದು, ಅವತ್ತಿಗೆ ಅದು ಹೆಚ್ಚು ಅನ್ನೋಕ್ಕಿಂತ ಅವತ್ತಿನ ಪೇಮೆಂಟೇ ಅದು ಸಫಿಷಿಯೆಂಟ್ ಪೇಮೆಂಟೇ ಅವತ್ತಿಗೆ. ಆದರೂ ಯಾಕೆ ಅವರು ಕಷ್ಟದಲ್ಲಿದ್ದಾರೆ ಗೊತ್ತಿಲ್ಲ. ಏನಂಥದ್ದು ಅಂತ ನಮ್ಗೆ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ನಾನು ನಿಮಗೆ ನೆನಪಿದ್ರೆ, ಪ್ರೇಮ ಪ್ರೀತಿ ಪ್ರಣಯ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಡೀತು. ಪ್ರೆಸ್ ಮೀಟಿಂದ ಒಂದು ಪಾರ್ಟಿಗೆ ಹೋಗ್ತಾ ಇದ್ವಿ, ನಿಮ್ಮ ಗಾಡಿಯಲ್ಲಿ ನಾನು ಬಂದೆ. ನೀವೊಂದು ಬಜಾಜ್ ಅಮರ ಬಜಾಜ್ ನನ್ನ ಅಲ್ಲಿಂದ ಪ್ರೆಸ್ ಮೀಟಿಂದ ಆ ಪಾರ್ಟಿ ಅದು ಕ್ಲಬ್ಬಲ್ಲಿ ನಾವು ಹೋದ್ವಿ. ನೆನಪಿದ್ಯಾ ನಿಮ್ಗೇನಾದ್ರು? ಇದಾದ್ರೂ ನೆನಪಿದ್ಯಾ? ಪ್ರಕಾಶ್ ರೈ, ಕವಿತಾ ಲಂಕೇಶ್ ಅವರು ಎಲ್ಲ ಅಲ್ಲಿ ಅದರಲ್ಲಿದ್ದರು, ಪಾರ್ಟಿಯಲ್ಲಿದ್ದರು. ಇಲ್ಲಿಂದ ಪ್ರೆಸ್ ಮೀಟಿಂದ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ. ಹೋಗ್ತಾ ನಾನು ಯಾವುದೋ ಕಲಾವಿದರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ನಿಮ್ಗೆ ಹೇಳಿದೆ, ಸರ್ ಆದಷ್ಟು ನಾನು ಅಂಥ ಸಮಸ್ಯೆಗಳಿಗೆ ಈಡಾಗದ ಹಾಗೆ ಬದುಕೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ ಮಾತು ನನಗೆ ನೆನಪಿದೆ, ಯಾಕಂದ್ರೆ ಅದು ನಾನು ಹೇಳಿದವನು ಆಗಾಗ ಎಚ್ಚರ ಆಗುತ್ತೆ. ನೀನು ಅವತ್ತೇ ಚಾಲೆಂಜ್ ಥರ ಹೇಳ್ಬಿಟ್ಟಲ್ಲ, ಅದ್ರ ಬಗ್ಗೆ ಎಚ್ಚರ ಇರಲಿ ಅಂತ. ಬೇಕಲ್ಲ ಅದು. ಸುದೀಪ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀರಿ, ಅದೊಂದು ಆಕಸ್ಮಿಕನೇ ಆ ಸಿನಿಮಾ ಮಾಡಿದ್ದನು. ಹಾಡಿನ ಶೈಲಿಯನ್ನೇ ಬದಲಿಸಿದ್ದು ಯೋಗರಾಜ್ ಭಟ್ರು. 90% ಇತ್ತು. ನಮ್ದಾಗಿದ್ರು ನಮ್ಮದಲ್ಲ ಬೇರೆ ಯಾರದೋ ಈ ಎದೆಯ ಗೂಡು. ನಾನು ಕೆಂಚಾಲ ಮಚ್ಚಾಲ ಅಂತ ಹಾಡು. ಹೌದೌದು. ಈಗ ಏನಪ್ಪ ಇದು ಹಿಂಗೆಲ್ಲ ಬರಿಬೋದಾ ಅಂತ ಅಂದ್ರು.
ಪೈರಸಿಯಿಂದಲೇ ಸಿನಿಮಾ ಚಿತ್ರರಂಗ ಹಾಳಾಗೋಯ್ತು. ಹಂಗೇನು ನಾನು ಒಪ್ಪಲ್ಲ ಸರ್. ಮಲಯಾಳದಲ್ಲಿ ದಿಲೀಪ್ ಅಂತ ಜೈಲಿಗೆ ಹೋಗಿ ಈಗ ಬಂದ, ರಿಲೀಸ್ ಆದ. ಸುಮನ್ ಅತ್ತಂದು ಅದೇ ಕತೆ. ಹರೀಶ್ ರಾಯ್ ಸೇಮ್ ಕತೆ. ದರ್ಶನ್ದು ಇನ್ನು ಅಷ್ಟೇ ಸರ್, ಇನ್ನಿಲ್ಲ. ಸಾಧ್ಯನೇ ಇಲ್ಲ, ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಸಾಧ್ಯನೇ ಇಲ್ಲ ಸರ್.